ಅಮ್ಮ ಅಡುಗೆ ಮಾಡಲ್ಲೇನ? ಇನ್ಮೇಲೆ ಆತಕ್ಕೆ ಅಡುಗೆ ಮಾಡೋಣ. ಹೋಟ್ಲಾಗ ತಿನ್ಬಂದು ಬಿಡು. ಹೋಟ್ಲಾಗ ತಿನ್ಕೊಂಡಿರೋಣ. ಇನ್ನೇನಿಲ್ಲ ಒಟ್ಟು ಬೈಲಕ್ಕೆ ಇಕ್ಕೊಂಡು ಒಟ್ಟು ಗಾಳಿ ಯಾರು ಮಾಡ್ತಾರಮ್ಮ ಸೌದೆ ಒಲೆಯಾಗೆ. ಹೋಟ್ಲಾಗ ತಿಂದು ಬಂದುಬಿಡೋಣ ಅಚ್ಚುಕಟ್ಟಾಗಿ. ಅದ್ರಾಗೆ ದುಡ್ಡು ಬೇರೆ ಇತ್ತೇನ? ಅದ್ರಾಗ ಒಂದು 500 ರೂಪಾಯಿ ದುಡ್ಡೇನ ತಕ್ಕೋಬೇಕಾಗಿತ್ತು. ದುಡ್ಡು ತಕೊಂಡಿದ್ರತ್ಲಾಗೆ ಹೋಗಿ ಹೋಟ್ಲಾಗ ತಿಂದು ಬರ್ಬೋದಾಗಿತ್ತು. ಬಾ ನೋಡೋಣ ಅದನ್ನ ನಾಯಿ ಪಾಯಿ ಕೆದ್ರವೇನ ಅದನ್ನ ನೋಡ್ತಾ ಇರ್ಬೇಕು. ಅವಾಗ ನೋಡ್ತಾ ಇರ್ಬೇಕು ಅದನ್ನು. ಸರಿಯಾಗೈತೋ ಇಲ್ವೋ ಅಂತೇಳಿ ನೋಡ್ತಿರ್ಬೇಕು. ಬಾ ಹೋಗೋಣ ನೋಡೋಣ ಅದಲ್ಲಿ. ತಿರ್ಗಾ ಒಟ್ಟು ನಾಯಿ ಕೋಳಿ ಕೊಕ್ಕರೆ ಕೆಡೋತಿರ್ತವೆ, ಕೆದರ್ತಿರ್ತಾವೆ ಮಣ್ಣ. ಅದಕ್ಕೆ ಅಡ್ಡ ಇಕ್ಕಿದ್ದೀವಿ, ಹೆಂಗನಾಗಲಿ ಹೋಗಿ ನೋಡ್ಬೇಕಲ್ಲ. ಬಾ ಹೋಗಿ ನೋಡೋಣ ಅದಲ್ಲಿ. ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಅನುಮಾನ ಬರೋದಕ್ಕಂತೂ ಸಾಧ್ಯ ಇಲ್ಲ ಕಣೆ ಸುಪ್ಪಿ. ಯಾಕಂದರೆ ಇವಾಗ ನಾವು ಒಳ್ಕಡಿಗೆ ಮಾತಾಡಿದ್ದೀವಲ್ಲ, ನಮ್ಮ ಮೇಲಂತೂ ಅನುಮಾನ ಬರಲ್ಲ. ನಾವೇ ಒಡವೆ ಕದ್ದಿರೋದಂತ ಅನುಮಾನ ಬರೋದಿಲ್ಲ ಕಣೆ ಅವಳಿಗೆ. ನಿಜ, ನಾವಿಬ್ರು ತುಂಬ ಅದೃಷ್ಟವಂತರು ನೋಡಿ. ನಾವು ಕಷ್ಟಪಡ್ತಾ ಇರೋದು ನೋಡಿ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ದ ಅಂತ ಹೇಳಿ. ಅಲ್ವೇ? ನಮ್ಮ ಕಷ್ಟ ದೇವರಿಗೂ ಅರ್ಥ ಆಗ್ಬಿಟ್ಟೈತಿ. ಅದಕ್ಕೆ ಮತ್ತೆ ಆ ಬಂಗಾರನ ಮಿಸ್ಸಿಗಂಗೆ ಮಾಡಿದ್ದು. ಬಿಡೇನು ಅವ್ರೇನು ಇಲ್ಲೇರಲ್ಲ. ಇಲ್ಲೇರಾಗಿದ್ರೆ ಬಿಡಪ್ಪ ಎದ್ದಾಗ ಬೈನಾಗ ಅವ್ರ ಮಕ್ಕ ನೋಡ್ತೀವಿ ಅನ್ಬೋದಾಗಿತ್ತು. ಅದು ಯಾರ್ದು ಬೇರೆಯವ್ರದ್ದು ಒಡವಿ. ಇವಳು ಕತ್ಕೊಂಬಂದಿರೋದು. ಇವಳಿಗೆ ನಾವು ಕದ್ದಿರೋದು ಅಂಬೋದೇನು ಗೊತ್ತಿಲ್ವಲ್ಲ. ಅವಳು ಬೇರೆ ಊರೊಳಗೇನು ನಾವೆಂತಾರು ಅಂಬೋದು ಅವಳಿಗೆ ಗೊತ್ತಿಲ್ವಲ್ಲ. ಅವಳೇನೇನು ನೊಂದ್ಕೊಂಡ್ರೆ ನೊಂದ್ಕೊಂಬೇಡ, ಅವ್ರ ಊರಿಗೆ ಹೋಗ್ತಾಳೆ. ಅವಳೇನಿಲ್ಲ ಇರಲ್ಲ, ಏನಿಲ್ಲ. ಬಿಡು ಏನು. ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಆತಷ್ಟೇನೆ. ನಾವು ಚೆನ್ನಾಗಿರೋದು ನೋಡ್ಕೋಬೇಕಷ್ಟೇನೆ. ಇವಾಗ ಹೆಂಗೆ ಆಗುತ್ತೆ ಬಿಡ ಮತ್ತೆ. ನೀನು ಇವಾಗ ಹೆಂಗೆ ಅತ್ತ ನಮಗೆ ನೋಡಿ ದೇವರು ತಥಾಸ್ತು ಅಂದ್ಬಿಟ್ಟ. ತಥಾಸ್ತು ಅಂದಿದ ತಕ್ಷಣ ಎಷ್ಟು ನಮ್ಗೆ ಒಳ್ಳೇದಾಗ್ಬಿಡುತ್ತಲ್ವೇ? ನಿಜವಾಗ್ಲಿ ದೇವ್ರು ಹೆಂಗ ನಮಗೆ ಬಲ್ಗೈಯಾಗೆ ತಥಾಸ್ತು ಅಂತ ಆಶೀರ್ವಾದ ಮಾಡಿಬಿಟ್ಟವನಿ. ಬಾರಮ್ಮ ಹೋಗಿ ನೋಡೋಣ ಅದನ್ನು. ಸುಮ್ಮನೆ ಗಿಡ ಹಾಕ್ತೀವಿ ಅಂಬ ಯಾರನ್ನ ಕೇಳಿ. ಗಿಡ ಹಾಕ್ತೀವಿ, ಅದಕ್ಕೆ ಬಂದಿದ್ದೀವಿ ಇಲ್ಲಿ ಗಿಡ ಹಾಕ್ತೀವಿ ಎಂಬನ್ ಯಾರೇನು ಅಲ್ಲೇನು ಬರೋಲ್ಲ ನಡಿ ಶೇಂಗಾಗಿ. ಯಾತ್ರ ಹೋದ್ರೆ ನಾಯಿ ನರಿ ಕೋಳಿ ಹೋಗೋದು ಅಷ್ಟೇನೆ, ಯಾರು ಹೋಗಲ್ಲ. ನಮ್ಮ ಮನೆ ಶೇಂದಕ್ಕೆ ಇನ್ಯಾರು ಹೋಗ್ತಾರೆ. ನೋಡೋಣ ಬಾಯಿ. ಐತೆ ಐತೆ ಕಣಮ್ಮ ಐತೆ. ಅಯ್ಯೋ ಎಷ್ಟೊತ್ತಿಗಂತೀವಿ ಒಡವೆ ಎಲ್ಲ ಹಾಕ್ಯಂತೀನ ಅನ್ನಿಸ್ತೈತೆ. ಒಡವೆ ಎಲ್ಲ ಎಷ್ಟೊತ್ತಿಗೆ ಹಾಕ್ಯಂತೀನಪ್ಪ ಅನ್ನಿಸ್ತೈತೆ ಕಣಮ್ಮ. ಇದನ್ನೆಲ್ಲನ ಮಣ್ಣು ಒಂದಿಟ್ಟು ಅಣಿಗೈತಲ್ಲ, ಜಲ್ದು ಹತ್ಲಾಕಿತ್ಲಾಗ ಅದೇ ಹೋಗುತ್ತೆ. ಒಂದಿವ್ಸ ನೀರು ಹಾಕು ಸುಪ್ಪಿ, ಒಂದಿವ್ಸ ನೀರು ಹಾಕಿರ ಹಂಗೆ ಕುಕ್ಕಾಮತ್ತೆ. ಏನಾನ ಬಂಗಾರದ ಗಿಡ ಬೆಳಿತೈತೆ ನೋಡೋಣ, ಏನಾನ ಬೇರು ಹೊಡ್ಕೊಂಡು ಬೆಳಿತಾವೆ ನೋಡೋಣ. ಬಿಡ ಮಾತ್ಲಾಗೆ ನೀರು ಹಾಕೋದೇನು ಬೇಡ. ನೀರು ಹಾಕೋದ್ರಿಂದ ಏನಕ್ಕತ್ತ ಅದೇ ಮಣ್ಣು ಜರುಗುತ್ತೆ ಅಂತಲ್ವೇ. ನೀರು ಹಾಕಿ ಸುಮ್ಮನೆ ಕುಕ್ಕಾಮತ್ತೆ ಅಲ್ಲೇನೆ ಅಂತ. ಜಗ್ನಾಗ ತಗೊಂಬರಾನೆ ನೀರು ಹಾಕಾನಿ. ತರಗೆ ಹೋಗು ಜಗ್ನ ನೀರು ಹಾಕಿರೆ ಮಣ್ಣು ಹಂಗೆ ಕುಕ್ಕಾಮತ್ತೆ ಹಿಂಗೆ ತಪ 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 ಯಾತನ ತಾಂಡು ಬಡಿಬೋದು. ಗಿಡನ ಯಾವ್ದಾನ ಒಂದು ಇಕ್ಕನ ತರೋಗು. ಗಿಡ ಯಾವ್ದಾನ ಒಂದು ಅಲ್ಲಿ ಕಿತ್ಕೊಂಬ. ಒಂದು ಟೊಮೆಟೊ ಸಸಿ ಅಂತದ, ಒಂದು ತುಳಸಿ ಸಸಿ ಅಂತದ, ಯಾತನ ಕಿತ್ಕೊಂಬ. ಯಾರನ್ನ ನೋಡ್ದಾರು ಗಿಡ ಅಂತ ಸುಮ್ಮನೆ ಹಾಕ್ತಾರೆ. ಇಲ್ಲಾಂದ್ರೆ ಆತ ಹಿಂಗೆ ವಿಚಾರ ಅಂತ ತೆಗಿತಾರೆ. ಯಾರು ಬರಲ್ಲ ಹೋಗು. ಇಲ್ಲಿ ಇನ್ನೇನು ಹೋಗು ಒಂದು ಜಗ್ನಾಗೆ ನೀರು ತಗೊಂಬ. ಎಲ್ಲ ಹಾಕನ್ ಐತೆ ಒಳಗೆ ಐತೆ. ಹೆಂಗನ ದೇವರು ನಮ್ಗೆ ಒಳ್ಳೇದು ಮಾಡ್ಬಿಟ್ಟ. ಅಮ್ಮ ನನಗಂತೂ ಎಷ್ಟೊತ್ತಿಗೆ ಹಾಕ್ಯಮ್ಮನಪ್ಪ ಅನ್ನಿಸ್ತೈತೆ ಕಣಮ್ಮ. ಹಾಕ್ಯಮ್ಮನ ಅನ್ನಿಸ್ತೈತೆ. ಒಡವೆ ಇಷ್ಟೊಂದು ಒಡವೆ ತಂದು ಇಕ್ಕೊಂಡಿದ್ದೀನಿ. ಹಾಕ್ಯಮ್ಮನ ಅಂತಂದರೆ ಇವಾಗ ನನಗೆ ಅಯ್ಯೋ ಇವಾಗ ನನಗೆ ಹಾಕ್ಯಮ್ಮಕ್ಕೆ ಆಗ್ತಾ ಇಲ್ವಲ್ಲ ಅನ್ನಿಸ್ತೈತೆ. ಆ ಒಡವೆಗಳೆಲ್ಲ ನೋಡಿರಿ ನಿಜವಾಗ್ಲೂ ಹೊಸ ಡಿಸೈನೆಲ್ಲ ಹಾಕ್ಯಬೇಕು ಅನಿಸುತ್ತೆ ಕಣಮ್ಮ. ಹಾಕ್ಯಮ್ಮನ ಅನಿಸುತ್ತೆ. ಏನು ಮಾಡೋಣ, ಹಾಕ್ಯಮ್ಮಕ್ಕಾಗಲ್ಲ. ಹಾಕ್ಯಮ್ಮಂದೇನು ಬೇಡ ಹೋಗು. ಇವಾಗ ನಮಗೆ ಇಷ್ಟು ಒಡವೆ ಸಿಕ್ಕಿರೋದು ನಮ್ಮ ಪುಣ್ಯ. ಅಂಥದ್ರಾಗೆ ಒಡವೆ ಹಾಕ್ಯಮ್ಮಕ್ಕಾಗುತ್ತೆ. ನೀನು ಇದನ್ನು ಮಾಡ್ಕೊಂಡು ಹೆಂಗೆ ನೆಮ್ಮದಿ ಜೀವನ ಮಾಡ್ತೀವೇನು? ಹಾಕ್ಯಮ್ಮದು ಬೇಡ. ಹಾಕ್ಯಂಡ್ರೆ ಗೊತ್ತಾಗುತ್ತೆ. ಯಾವ್ದಾನ ಒಂದು ಕಿವೆ ಕಿಕ್ಕೆಮ್ಮವ ಯಾವನ ನಾವು ಕೂಲಿ ಹೋಗಿ ಮಾಡ್ತೀವಿ ಅಂತೇಳಿ ಯಾವನ್ನ ಹಾಕ್ಬಿಟ್ಟು ಬೇರೆ ಮಾಡಿಸ್ಯವನ, ಬೇರೆ ಡಿಸೈನ್ ಮಾಡಿಸ್ಕೊಂಬನ ಒಂದು ಸ್ವಲ್ಪ. ಕೂಲಿ ಹೋಗಿ ಮಾಡ್ತೀವಿ ಅಂತ ಹೇಳಣ. ಯಾರು ತಗೋಣ ಕೇಳಿರೋರು ತೆಗಿ ಹೇಳಣ. ತೆಗಿಯೋದು ಬೇಡ ಸುಮ್ಮನೆ. ಇವಾಗ ತೆಗೆದ್ರೆ ಒಟ್ಟು ತಿರುಗಿ ಮುಚ್ಚಕ್ಕಾಗಲ್ಲ ಅಚ್ಚುಕಟ್ಟಾಗಿ. ಹಂಗೆ ಮುಚ್ಚಿರೋದು ಮುಚ್ಚಿದಂಗೆ ಐತೆ. ಅದಕ್ಕೆ ತೆಗಿಯೋದು ಬೇಡ ಸುಮ್ಮನಿರು. ಸರಿ ಆಯ್ತು ಹೇಳು. ನೀರು ತಗೊಬರೋಣ. ನೀರು ತಗೊಂಬಂದು ಹಾಕೋಣ. ಮಣ್ಣೆಲ್ಲ ಕುಕ್ಕೊಂಬತ್ತೆ. ನೀರು ತಗೊಂಬಂದು ಒಂದು ಕೋಲ್ ತಂದು ಹಿಂಗೆ ತಪ 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 ಬಡಿಬೇಕು. ಹಂಗಾರೆ ಮಣ್ಣು ಕುಕ್ಕೊಂಬತ್ತೆ. ಓಡೋಗು ತರಗೋಗು. ಮೊದಲ ಲುಕ್ಕಿನಲ್ಲಿ ನಾನು ಲಕ್ಕಿ ಹಾಡೆ, ಸಂತೋಷ ಉಲ್ಲಾಸ ಸಂತೋಷ. ಸರ ಐತಿ ಮಂಗಳ ಸರ. ಇದ್ರ ನಾನು ಹಾಕ್ಯಮನ ಅಂತಂದರೆ ಸಿಗೋದಿಲ್ವಲ್ಲಪ್ಪ. ಹೆಂಗಪ್ಪ ಮಾಡೋಣ?
ಅಕ್ಕಿ ಮಕ್ಕ ಆಗಲ್ಲ ಮಂಗಲ ಸರ ಎಲ್ಲಾನು. ಹೆಂಗ ಬಿಡು ನೆಮ್ಮದಿ ಜೀವನ ಮಾಡ್ತೀವಿ, ಕೋಲಿ ಹೋಗ್ದಂಗೆ ಹೆಂಗ ಒಡವೆ ಪಡವೆ ಸಿಕ್ಕಿರೋದ್ಕತ್ತ ನೆಮ್ಮದಿ ಜೀವನ ಮಾಡ್ತೀವಿ. ಭಾಗ್ಯಮ್ ಕೇಳಿರಿ ಈ ಪಟ್ ಕೂಲಿ ಬರಲ್ ಕಣ್ ಭಾಗ್ಯಮ್ ನಾವು ಅಂತೀವಿ. ಬರಲ್ಲ ಮತ್ತ ಈ ಪಟ್ಟು ನಾವೇನು ಕೋಳಿನ ಅಂದ್ಬಿಡ್ತೀವಿ. ನಾವೇನು ಇಪ್ಪಟ್ಟು ಕೂಲಿ ಹೋಗಲ್ಲ, ನಮಗೆ ಒಡವೆ ಸಿಕ್ತೈತಲ್ಲ ನಾವೇನು ಇಪ್ಪಟ್ಟು ಕೂಲಿ ಹೋಗಲ್ಲ. ಯಾಕೆ ನಮ್ಮ ಈಗ ತಂದೆ ನೋಡಿದ್ರಾಗೆ ಸಾಕಿಂಗ್ ಸುಮ್ಮನೆ ಹಿಂಗೆ ಸಿಮಕ್ಸೋದು, ಸುಮ್ಮನೆ ಶಾನೆ ಒಯ್ದ್ರೆ ತಿರ್ಗಿ ಆಮೇಲೆ ಅಡವೆ ಮೊಳಕೆ ಹೊಡೆದ್ರೆ ಏನು ಮಾಡ್ತೀಯ? ಮೊಳಕೆ ಹೊಡೆದು ಗಿಡ ಆಗ್ಬೇಕಣೆ, ಬಂಗಾರದ ಗಿಡ ಚೆನ್ನಾಗಿರುತ್ತಲ್ವಿ. ಅದೇನೇನು ಮೊಳಕೆ ಹೊಡಿಯೋಂಥದ್ದು ಅಲ್ಲೇ. ಮೊಳಕೆ ಹೊಡಿಯಲ್ಲ. ತಾಂಬ ಸುಮ್ಮನೆ ಒಂದು ಈ ಸಿಮಕ್ಸನ, ಸುಮ್ಮನೆ ರೊಚ್ಚು ಮಾಡೋದು ಬೇಡ, ರೊಚ್ಚು ಮಾಡಿದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಒಂದು ಈ ಸಿಮಸ ಹಿಂಗೆ ಸಿಮ್ಸನ ಸಿಮ್ಸಿ ಹಿಂಗೆ ಮಣ್ಣು ಹಸಿಕ್ಕಿ ಸಿಕ್ಕಿ ಹೊರ್ಕೊಂಡು ಹೋಗ್ದಂಗೆ ಮಾಡಬೇಕು. ಇವಾಗೇನು ಮಳೆ ಬರಲ್ಲ ಹೇಳಮ್ಮ, ಸಾಕು ಎಷ್ಟು ನೀರು ಹಾಕಿದ್ರೆ ಸಾಕು ಸಾಕು ಸಾಕು. ಬಂಗಾರ ಇದು ಬಂಗಾರ, ಮುಟ್ಟಿದ್ದೆಲ್ಲ ಬಂಗಾರ. ಅಮ್ಮ ನಾವು ಕದ್ದಿದ್ದೀವಿ ಅಂತೇಳಿ ಅವಕ್ಕ ಯಾವುದೇ ಕಾರಣಕ್ಕೂ ಅನುಮಾನ ಬರೋದಿಲ್ಲ ಅಲ್ವೇ ನಮ್ಮ. ಆಗ ಇಲ್ಲೇ ಕೈದಾರೆ ಇವರು ಸೆಂದೆಗೆ. ಶಶಿಕಲಾ ಶಶಿಕಲಾ, ಅಮ್ಮಣಿ, ಭಾಗ್ಯಕೈನೇ ಬಾರ್ ಭಾಗ್ಯಕಯ್ಯ. ಏನು ಮಾಡ್ತಿದ್ರಲ್ಲ ತಾಯಿ ಸೆಂದೆಗೆ, ತಾಯಿ ಮಗಳಿಬ್ರಳನು. ಯಾಕೆ ಎಲ್ಲ ಹಾಕ್ತಾ ಇದ್ದೀರಾ? ಯಾಕೆ ಎಲ್ಲ ಮಣ್ಣಿನ ಮೇಲೆಲ್ಲ ಯಾಕೆ ಹಿಂಗೆ ನೀರು ಹಾಕಿ ಏನೋ ಮಾಡ್ತಾ ಇದ್ದೀರಾ? ಏನು ತಾಯಿ ಯಾಕೆ ಇಲ್ಲಿ ಕೂಕೊಂಡಿದ್ದೀರಾ? ಅಕ್ಕ ಅದೇನೇ ನಾವಿವಾಗ ಟೊಮೆಟೊ ಸಸಿ, ಬದನೆ ಗಿಡ ಸಸಿ ಎಲ್ಲ ಹಾಕಿದ್ರೆ ಇರೋರಿಬ್ರಳಿಗೆ ನಾನು ನಮ್ಮಮ್ಮ ಅಡುಗೆ ಮಾಡ್ಕೊಳ್ತೀವಲ್ಲ, ಇರೋರಿಬ್ರಳಿಗೆ ಹೆಂಗೋ ಅತ್ಲಾಗೆ ಇಲ್ಲೇ ಮಾಡ್ಕ್ಯಮಕ್ಕೆ ಯಾತ್ರವನ್ನ ಟೊಮೆಟೊ ಗಿಡ ಮತ್ತು ಬದನೆ ಗಿಡ ಇಂಥವೆಲ್ಲನ ಹಾಕ್ಯಮನ ಅಂತ ಹಾಕ್ತಾ ಇದೀವಿ. ಬಿಡು ಭಾಗ್ಯಮ್ಮ ಯಾರಿರ್ತಾರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸೋಸಿ ಮತ್ತು ಇದೆಲ್ಲನ ಬದನೆ ಗಿಡ ಸೋಸಿ, ಟೊಮೆಟೊ ಸೋಸಿ ಎಲ್ಲ ಹಾಕೋಕ್ಕೆ ಎಲ್ಲ ಮಣ್ಣೆಲ್ಲನ ಇನ್ನು ಮಾಡ್ತಾಯಿದ್ದೀವಿ. ಸಸಿ ಹಾಕೋಣ ಅಂತ ಹೇಳಿ. ಬರಲ್ಲ ಉಳ್ಳಿ ಗಿಡ ಕೊಯ್ಯೋಕ್ಕೆ? ಇಲ್ಲ ಬರಲ್ಲ ಭಾಗ್ಯಂಟಿ, ನಾವು ಇಪ್ಪಟ್ಟು ಇವನ್ನೆಲ್ಲ ಸಸಿ ಬೆಳ್ಕೊಂತೀವ. ಬದನೆ ಗಿಡ ಟೊಮೆಟೊ ಗಿಡ ಎಲ್ಲ ಬರ್ತವೆ, ಅದಕ್ಕೇ ಇನ್ನೇನು ಆಗ್ತದೆ, ಇನ್ನೇನಕ್ಕೆ ಬರೋಣ ಅಂತ. ಬರಲ್ಲ ಆಂಟಿ ಇಪ್ಪಟ್ಟು, ನಾವು ಬರಲ್ಲ ಬಿಡು. ದಿನ ಕರ್ಕೊಂಡು ಹೋಗಿ ಭಾಗ್ಯಂಟಿ, ಬತ್ತೀವಿ ದಿನ ಬತ್ತಿ ಭಾಗ್ಯಮ್ಮ ಅಂತ ಹೇಳ್ತಿದ್ರಲ್ಲ ನೀನು ನಿಮ್ಮಮ್ಮಯ್ಯ, ಅದಕ್ಕೆ ಬಂದು ನಮ್ಮ ಕರ್ಕೊಂಡು ಹೋಗೋಣ ಅಂತ. ಇಲ್ಲ 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 ಭಾಗ್ಯಮ್ಮ, ನಾನು ಬರಲ್ಲ ಇನ್ನು ಇಪ್ಪಟ್ಟು, ನಾವಂತೂ ಬರಲ್ಲ ಬಿಡು. ಕೂಲಿನೇ ಬರಲ್ಲ ಕಣೆ ಇಪ್ಪಟ್ಟು. ಬಿಡತ್ತ ನಮಗೆ ಒಟ್ಟು ಕೂಲಿ ಮಾಡೋದಂದ್ರೆ ಆಗಲ್ಲ ಕಣೆ, ಇಪ್ಪಟ್ಟು ಬರಲ್ಲ ನಾವು ಕೂಲಿನ ಭಾಗ್ಯಮ್ಮ. ಸರಿ ಅಮ್ಮ, ನಿಮ್ದು ಒಂದೊಂದು ದಿವಸ ಒಂದೊಂದು ಅವತಾರ ತಾಯಿ ಮಗಳದು. ಒಂದೊಂದು ದಿನ ಹಿಂಗೆ ಬತ್ತೀವಿ ಅಂತೀರ, ಒಂದೊಂದು ಬರಲ್ಲ ಅಂತೀರ. ಏನು ಸುರೇಂದ್ರಪ್ಪ ಏನು ಒಳಕ್ಕೆ ಬಿಡ್ಕೊಂಡವನೇ ಏನು ಅದಕ್ಕೆ? ಇಲ್ಲ 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 ಒಳಕ್ಕೇನು ಬಿಡ್ಕೊಂಬಕ್ಕೋಗಿಲ್ಲ ಅಯ್ಯಪ್ಪ. ಬಿಡ್ಕೊಂಬಲ್ಲ ಕಣೆ. ಬಿಡ್ರಿ ತಾಯಿರ ಬರಬೇಡ್ರಿ, ಏನು ಗೊತ್ತಿರಂತ ಕರೋದು ನೀವು, ಅದು ಯಾಕೆ ಹಂಗೆ ಹೇಳ್ತೀರ? ಬಿಡು. ನಾವ್ಯಾತಕ್ಕೆ ಹೋಗ್ತೀವಿ ಇನ್ಮೇಲಿಂದ ಕೋಲಿನ ಎಲ್ಲ ಹಿಂಗೆ ಮಣ್ಣೆಲ್ಲ ಅದ್ಮಾಮ. ಬಂಗಾರದ ಮೇಲೆ ಕೂತ್ಕೊಂಡಿದ್ದೀವಿ. ಅದೇ ನಾವಿಬ್ಬರು ಏನು ಅದೃಷ್ಟವಂತರು. ಅದೃಷ್ಟ ಅಲ್ವಿ. ಮಾತಾಡ ಮಾತಾಡ. ತಿರುಗಿಲ್ಲ ಯಾರು ನೈತಾರೆ ಕಿಟಿಕಿಯಾಗ ನೋಡಿದೆ, ಯಾರು ನೈತಾರೆ ಇವರು? ಯಾರು ಇಲ್ಲ ಹೇಳಿ ಕಿಟಿಕಿಯಾಗ ನೋಡಿದೆ, ಅವ್ರು ಯಾರು ಇಲ್ಲ. ಅವರು ಅವರಪ್ಪ ಅಮ್ಮ ಕೂಲಿಗೆ ಹೋಗ್ತಾರೆ, ಅವಳು ಇದಕ್ಕೆ ಹೋಗ್ತಾಳೆ, ಅವಳು ಅಂಗನವಾಡಿಗೆ ಹೋಗ್ತಾಳೆ, ಯಾರು ಇರಲ್ಲ ಇಷ್ಟೊತ್ತಿನಾಗ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ಯಾರೂ ಇರಲ್ಲ. ನಾವೇ ಕದ್ದಿದ್ದೀವಿ ಅಂತ ಅವಳಿಗೇನು ಗೊತ್ತಾಗಲ್ಲ ಹೇಳು. ರಂಜಿಗೆ ಎಲ್ಲಿ ಗೊತ್ತಾಗುತ್ತೆ ಅದು ಮಂಗ. ಗೊತ್ತಾಗೋದಿಲ್ಲ, ಅವಳು ಸುಮ್ಮನೆ ಬಿಲ್ಡಪ್ ಅಷ್ಟೇ ಕಣಮ್ಮ, ಅವಳಿಗೆ ಗೊತ್ತಾಗೋದಿಲ್ಲ ನಾವೇ ತೊಗೊಂಬಂದಿರೋದು ಒಡವೆನಂತ. ಅವ್ರಿಗೆ ಹೆಂಗೆ ಗೊತ್ತಾಗೋದಕ್ಕಂತೂ ಸಾಧ್ಯ ಇಲ್ಲ ಬಿಡು. ಅದು ಒಂಥರನ ಓವರ್ ಬಿಲ್ಡಪ್ ಅಷ್ಟೇ, ಗೊತ್ತಾಗಲ್ಲ. ಗೊತ್ತಾಗೋದಾಗಿದ್ರೆ ಹಿಂಗೆಲ್ಲ ಒಡವೆ ಎಲ್ಲ ತೋರಿಸ್ಕೊಂತ ಇರಲಿಲ್ಲ. ಕತ್ಕೊಂಬಂದಿರೋದು ಸುಮ್ಮನೆ ಹಂಗೆ ಇಕ್ಕೆಂಬೋದು. ಬಿಡು ಕತ್ಕೊಂಬಂದಿರೋದು ಯಾಕೆ ತೋರ್ಸೋಣ ಆಮೇಲೆ ಎಲ್ಲ ಸಮಸ್ಯೆ ಅಂತ ಹೇಳಿ ಊರಿಗೆಲ್ಲ ತೋರ್ಸೈತಿ ಅಂದಮೇಲೆ ಅದಕ್ಕೆ ಗೊತ್ತಾಗಲ್ಲ. ಭೂಮಿಗಿರೋ ಬುದ್ಧಿ ಇಲ್ಲ ಕಣಮ್ಮ, ಭೂಮಿಗೆ ಭಾಳ ಬುದ್ಧಿ. ನೋಡು ಗುಮ್ಮಕ್ಕ ಎಲ್ಲ ಬುದ್ಧಿ ಇದ್ದಾವೆ, ಒಳಗೆ ಎಲ್ಲ ಮಾಡ್ತಾಳವಳು, ಎಲ್ಲ ಬುದ್ಧಿ ಐತಿ. ನಡಿ ಹೋಗೋಣ. ತಿರ್ಗಿ ಯಾರನ್ನ ನೋಡಿರಿ ಅಯ್ಯೋ ಯಾಕೆ ಇವ್ರು ಸೆಂದ್ಯಾಗ ಇದ್ದಾರೆ ಅಂತಾರೆ, ಯಾರಿಗೇನು ಗೊತ್ತಾಗಲ್ಲ. ಯಾರಿಗೇನು ಒಂದು ಪಿನ್ ಪಾಯಿಂಟ್ ಅವ್ರ ಮನ ಬರೋಲ್ಲ, ಯಾಕೆ ಸೆಂದ್ಯಾಗ ಇದ್ದಾರೆ ಅಂದ್ಕೊಂತಾರೆ. ಆಮೇಲೆ ಎಲ್ಲ ಸಮಸ್ಯೆ ಯಾಕೆ ಬೇಕು. ನಡಿ ಹೋಗೋಣ. ಹೆಂಗೆ ಗೊತ್ತಾ, ನಾವು ಆರಾಮಾಗತ್ತ ಒಳ್ಳೆ ದೊಡ್ಡ ಮಾಡ್ಕೊಂತೀವಿ. ನಡಿ, ಅವಳು ಓದ್ಕೊಂಬಂದಿರೋದು ನಾವು ಓದ್ಕೊಂಬಂದ್ವಿ ಅಷ್ಟೇನೆ. ನಾವು ಇಕ್ಕಮ್ಮಕ್ಕೆ ಹೋಗ್ಬಾರ್ದು, ದುಡ್ಡು ಮಾಡ್ಕೊಬಿಡ್ಬೇಕು. ಮಾರಿ ದುಡ್ಡು ಮಾಡ್ಕೊಂಡ್ರೆ ನಮಗೆ ದುಡ್ಡು ಆಗುತ್ತತ್ತ. ನಾವಂತೂ ಇಪ್ಪಟ್ಟು ಕೂಲಿಗೆ ಹೋಗಲ್ಲ. ಒಡವೆ ಎಲ್ಲನ ಹಂಗೆ ನೀಟಾಗಿ ಮುಚ್ಚಿ ಮೇಲೆಲ್ಲ ಮಣ್ಣೆಲ್ಲ ನೀಟಾಗಿ ಮುಚ್ಚುತ್ತಾ ಇದೀವಿ, ನೀರು ಹಾಕಿ ಎಲ್ಲನ. ಬಂಗಾರದ ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತಲ್ವಿ. ಬಂಗಾರನೇ ಬಿಡಬೇಕು. ನೀರು ಬಿಟ್ಟು ಮಣ್ಣ ಕೋಣ ಹಾಕಿದ್ವಿ ಬಂಗಾರ ಏನಾನು ಮೊಳಕೆ ಹೊಡೆದು ಬಂಗಾರದ ಗಿಡ ಹುಟ್ಕೆ ಬಿಟ್ರೆ ಇಲ್ಲಿ ಹೆಂಗಿರುತ್ತೆ? ನಾನು ನನ್ನ ಮಗಳು ಹೆಂಗಿರ್ತೀವಿ?
ಅಪ್ಪ ಬಂಗಾರದ ಗಿಡ ಇವೆಲ್ಲ ಬೆಳೆಯೋಕ್ಕಾಗಲ್ಲ, ದುಡ್ಡಿನ ಗಿಡ ಬಂಗಾರದ ಗಿಡ ಇವೆಲ್ಲ ಬೆಳೆಯಂಗಿದ್ರೆ ಯಪ್ಪ ಎಷ್ಟು ಬೇಕಾದ್ರೂ ಬೆಳಿಬೋದಾಗಿತ್ತಲ್ವೇ. ಅಯ್ಯೋ ನಾವು ಅದಕ್ಕೆ ಮಣ್ಣ ಕೂಟ ಹಾಕಿದ್ದೀವಿ, ಏನೋ ಮೊಳಕೆ ಬರುತ್ತೇನೋ ನೋಡೋಣ ಅಂತೇಳಿ. ಇವಾಗೆಲ್ಲೂ ನಮಗೆ ಬೀರು ಪಾರು ಏನು ಜಾಗಿಲ್ವಲ್ಲ, ಅದಕ್ಕೆ ಇದೇ ಬೀರು ಮಾಡ್ಕೊಂಡಿದ್ದೀವಿ. ಗುಂಡಿ ತೆಗೆದು ಗುಂಡಿನೇ ನಮಗೆ ಬೀರಿದ್ದಂಗೆ. ಅದಕ್ಕೇನೆ ಇವಾಗೆಲ್ಲ ಅದಕ್ಕೇನೆ ಹಾಕಿ ಮುಚ್ಚಿಬಿಟ್ಟಿದ್ದೀವಿ, ಯಾರೇನು ನೋಡಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.